ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವು ಹೂಗಳನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನನ್ನ ತಾರಸಿ ತೋಟದಲ್ಲಿ ತುಂಬಾ ಹೂಗಳಿದೆ. ಆ ಎಲ್ಲ ಹೂಗಳನ್ನು ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಸ್ವಲ್ಪ ಪಾಸ್ ಮಾಡಿದ್ದೀನಿ, ಯಾಕಂದರೆ ಇದು ತುಂಬ ನಿಧಾನಕ್ಕೆ ಹಾರ್ವೆಸ್ಟ್ ಮಾಡಿದೆ ಅಂತ ಅನ್ನಿಸ್ತು. ಅದರಿಂದ ನಾನು ಸ್ವಲ್ಪ ಫಾಸ್ಟ್ ಮಾಡಿ ವಿಡಿಯೋನ ತೆಗೆದಿದ್ದೀನಿ. ಹೂಗಳು ತುಂಬಾ ಕಲರ್ಫುಲ್ ಆಗಿದೆ. ತುಂಬಾ ಕಲರ್ ವೆರೈಟಿ ಆಗಿರುವಂಥ ಹೂಗಳನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ನಿಮಗೂ ಕೂಡ ಸಂತೋಷ ಆಗುತ್ತೆ ಅಂತ ಈ ವಿಡಿಯೋನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ. ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇರೋದಾದರೆ ಬೇರೆ ವೀಡಿಯೋಸ್ ಎಲ್ಲ ಕೂಡ ನೋಡಿ ನಿಮಗೆ ಇಷ್ಟ ಆಯಿತು, ಕಂಟೆಂಟ್ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೀಗೆ ಲೈಕ್ ಮಾಡೋದ್ರಿಂದ ನನಗೆ ತುಂಬ ಎಂಕರೇಜಿಂಗ್ ಆಗಿರುತ್ತೆ ಮತ್ತು ಇಂಥ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಸೇವಂತಿಗೆ ಹೂಗಳನ್ನ ಹಾರ್ವೆಸ್ಟ್ ಮಾಡಿದೆ. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಕಲರು ಅಂದರೆ ಆರೆಂಜ್ ಕಲರ್ ತುಂಬಾ ಚೆನ್ನಾಗಿದೆ. ಇದು ಜಿನಿಯಾ ಫ್ಲವರ್ಸ್. ಇದು ನಾನು ಲಾಸ್ಟ್ ಟೈಮ್ ನಿಮಗೆ ಸೀಡ್ಸ್ ಕಳಿಸಿದ್ದೆ ಅಲ್ವಾ ಗಿವ್ ಅವೇಲಿ. ಸೊ ಅದೇ ಗಿಡ ಇದು. ತುಂಬಾ ಚೆನ್ನಾಗಿ ಹೂಗಳನ್ನ ಬಿಡ್ತು. ಈಗ ಇನ್ನೂ ಸ್ವಲ್ಪ ಹೂಗಳು ಮಾತ್ರ ಇದೆ. ಇದು ನೋಡ್ತಾ ಇದ್ದೀರಾ, ಇದು ಆರೆಂಜ್ ಕಲರ್ ದಾಸವಾಳ. ತುಂಬಾ ಚೆನ್ನಾಗಿದೆ ಕಲರು. ಆರೆಂಜ್ ಮತ್ತು ಯೆಲ್ಲೋ ಶೇಡ್ ಬರುತ್ತೆ. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಬೆಳಗ್ಗೆನೇ ಹಾರ್ವೆಸ್ಟ್ ಮಾಡಿದ್ರಿಂದ ನಿಮಗೆ ಹೂವು ಇನ್ನೂ ಫುಲ್ಲಾಗಿ ಹರಡ್ಕೊಂಡಿರಲಿಲ್ಲ ನೋಡಿ. ಹಾಗೆಯೇ ನಾನಿಲ್ಲಿ ವೈಟ್ ಮತ್ತು ಪಿಂಕ್ ಶೇಡ್ ಇರುವಂಥ ಸೇವಂತಿಗೆ ಕೂಡ ಹಾರ್ವೆಸ್ಟ್ ಮಾಡಿದ್ದೀನಿ. ಹಾಗೆ ಇದು ಜಸ್ಟ್ ಪಿಂಕ್ ಕಲರ್. ತುಂಬಾ ಚೆನ್ನಾಗಿದೆ. ಇದು ಕೂಡ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಮೇ ಬಿ ಇದು ಅಥವಾ ಇನ್ನೊಂದು ಹಾರ್ವೆಸ್ಟ್ ಮಾತ್ರ ಲಾಸ್ಟ್ ಆಗ್ಬೋದು ಈ ಸೀಸನ್ಗೆ, ಯಾಕಂದರೆ ಆಲ್ರೆಡಿ ಎಲ್ಲ ಸೇವಂತಿಗೆ ಹೂವುಗಳು ಕೂಡ ಖಾಲಿ ಆಗ್ತಿದೆ. ಇದು ಕಾಸ್ಮೋಸ್ ನೋಡ್ತಾ ಇದ್ದೀರಲ್ಲ, ಆರೆಂಜ್ ಕಲರ್ ಕಾಸ್ಮೋಸ್. ಈ ಗಿಡ ಅಂತೂ ತುಂಬಾ ಹೂಗಳನ್ನ ಕೊಟ್ಟಿದೆ. ಹಾಗೆ ಹೂಗಳು ಕೂಡ ತುಂಬಾ ಸುಂದರವಾಗಿದೆ ನೋಡೋದಕ್ಕೆ. ಹಾಗೆ ಇಲ್ಲಿ ನೋಡಿ, ಇದು ಯೆಲ್ಲೋ ಮತ್ತು ಆರೆಂಜ್ ಶೇಡ್ ಇರುವಂಥ ಸೇವಂತಿಗೆ ಗಿಡ. ತುಂಬಾ ಚೆನ್ನಾಗಿದೆ. ಇದರಲ್ಲಿ 2 ರೀತಿಯಾದ ಸೇವಂತಿಗೆ ಇದೆ. ಆರೆಂಜ್ ಮತ್ತು ಯೆಲ್ಲೋ ಶೇಡ್ 2 ಮಿಕ್ಸ್ ಆಗಿರುವಂಥದ್ದೊಂದು, ಹಾಗೆ ಬರೀ ಯೆಲ್ಲೋ ಕಲರ್ ಇರುವಂಥದ್ದೊಂದು. ನೋಡಿ ಎಷ್ಟು ಚೆನ್ನಾಗಿ ಹೂಗಳನ್ನ ಬಿಟ್ಟಿದೆ ಅಲ್ವಾ. ಹಾಗೆ ಇದು ನೋಡಿದ್ರೆ ಅಡಿಕೆ ಹೂ ಅಂತ ಹೇಳ್ತಾರೆ. ಇದು ಕೂಡ ಅಷ್ಟೇ ಚಿಕ್ಕ ಗಿಡ, ಬಟ್ ಆದರೂ ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ. ಇದು ಕೂಡ ನಾನು ಒಂದು 3 ಹೂಗಳನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ಇದು ಆರೆಂಜ್ ಕಲರ್ ಸಾವಂತಿಗೆ ಹೂವಾನೇ. ಇದು ಇನ್ನೊಂದು ವೆರೈಟಿ. ನಾನು ನಿಮಗೆ ಫಸ್ಟಲ್ಲಿ ತೋರಿಸಿದ್ದು ಒಂಥರ ವೆರೈಟಿ, ಆದರೆ ಇದು ಇನ್ನೊಂದು ಥರದ್ದು. ಇದು ಆರೆಂಜ್ ಅಂತ ಹೇಳಲಿಕ್ಕೆ ಬರಲ್ಲ, ಒಂಥರ ಮರೂನ್ ಕಲರ್ ಇದೆ. ಇದು ಕೂಡ ತುಂಬಾ ಚೆನ್ನಾಗಿ ಹೂಗಳು ಬಿಡುತ್ತೆ. ಇದು ಬಿಟ್ಟರೆ ಅಂತೂ 1-2 ಬಿಡಲ್ಲ, ತುಂಬಾ ಜಾಸ್ತಿ ಹೂಗಳನ್ನ ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಕೂಡ ಅಷ್ಟೇ, ಇದು ಸೇಮ್ ಆ ಥರದ್ದೇ ಮರೂನ್ ಕಲರೇ, ಬಟ್ ಇದು ಸೈಜ್ ಸ್ವಲ್ಪ ದೊಡ್ಡದು, ಹಾಗೆ ತುಂಬಾ ದುಂಡಗೆ ಬಿಡುತ್ತೆ. ಇದು ತುಂಬಾ ಚೆನ್ನಾಗಿದೆ ಈ ಹೂವಂತೂ. ಇದು ನನಗೆ ನಮ್ಮನೇಲಿರುವಂಥ ಸೇವಂತಿಗೆ ಹೂಗಳಲ್ಲಿ ಇದು ನನ್ನ ಫೇವ್ರೆಟ್ ನೋಡಿ. ಕೆಲವೊಂದನ್ನು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಗಿಡದಲ್ಲೇ ಇದ್ರೇ ತುಂಬ ಚೆಂದ ಕಾಣಿಸುತ್ತೆ ಅಂತ ಗಿಡದಲ್ಲೇ ಸ್ವಲ್ಪ ಅಂತೂ ಇಟ್ಟಿದ್ದೀನಿ. ಹಾಗೆ ಈ ಅಡಿಕೆ ಹೂವು ಕೂಡ ಅಲ್ಲಲ್ಲಿ ಒಂದೊಂದು ಗಿಡ ಬಂದಿದೆ. ಅದರಲ್ಲಿ ಒಂದು 3-4 ಹೂಗಳಂತೂ ಬರ್ತಾನೆ ಇರುತ್ತೆ. ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಾಸ್ಮೋಸ್ ಕೂಡ ಇದೆ. ಕಾಸ್ಮೋಸ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಚಿಕ್ಕ ಕಂಟೈನರಲ್ಲಿ ನಾನು ಬೇರೊಂದು ಸೇವಂತಿಗೆ ಹೂವಿನ ಕಟ್ಟಾಗಿದ್ದರೆ ಅದನ್ನು ಹಾಗೆ ನೆಟ್ಟಿಟ್ಟಿದ್ದೆ. ಅದರಲ್ಲೂ ಕೂಡ ವೈಟ್ ಸೇವಂತಿಗೆ ಹೂವು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದರದ್ದೇ ಕಡ್ಡಿ ಅದು ನೋಡಿ. ಇದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಶೇಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿದ್ರಾ, ಇದು ಇವತ್ತು ನಾನು ಹೂಗಳನ್ನ ಹಾರ್ವೆಸ್ಟ್ ಮಾಡಿರೋವಂಥದ್ದು. ನೋಡ್ತಾ ಇದ್ದೀರಲ್ಲ, ಪ್ಲೇಟ್ ತುಂಬಾ ಕಲರ್ಫುಲ್ ಆಗಿರುವಂಥ ಹೂಗಳು. ಕಣ್ಣಿಗಂತೂ ತುಂಬಾ ದೊಡ್ಡ ಹಬ್ಬ ಥರ ಇದೆ ಇದು. ಸೊ ತುಂಬಾ ಚೆನ್ನಾಗಿರುವಂಥ ಹೂಗಳನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸ್ತಿರೋದು. ಸೊ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಹೀಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಇನ್ನೂ ಹೊಸ ವೀಡಿಯೋಸು ಬರ್ತಾನೆ ಇರುತ್ತೆ. ಹಾಗೆಯೇ ನಾವು ಇಲ್ಲಿ ಬಾಲ್ಸಮ್ ಕೂಡ ಒಂದಿತ್ತು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿದೆ. ಹಾಗೆಯೇ ಮನೆ ಮುಂದೆ ನಾವು ಈ ದಾಸವಾಳ ಗಿಡ ಹಾಕಿದ್ದೀವಿ. ಇದನ್ನು ಮೆಣಸಿನ್ಕಾಯಿ ದಾಸವಾಳ ಅಂತಾರೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೂ ಬಿಡುತ್ತೆ. ಅದು ಕೂಡ ಹೂ ಬಿಟ್ಟ
ಇಟ್ಟಾದಮೇಲೆ ಅದನ್ನು ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿದ್ರಿ ಅಲ್ಲ, ಇವತ್ತಿನ ವಿಡಿಯೋ ತುಂಬಾ ಬ್ಯೂಟಿಫುಲ್ ಆಗಿರುವ ವಿಡಿಯೋ ಅಲ್ವಾ? ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಷ್ಟು ತನಕ ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.